ಇವರು ಎಂಟ್ರಿ ಹೆಂಗಿರುತ್ತೋ ಎಕ್ಸಿಟು ಹಾಗೆ ಇರಬೇಕು, ಪಾರದರ್ಶಕವಾಗಿರಬೇಕು. ಹೋಗುವಾಗ ಸೈಕಲ್ ಹೊಡ್ಕೊಂಡು ಹೋಗಿರ್ತಾರೆ, ಚಡ್ಡಿ ಹಾಕೊಂಡು ಹೋಗಿರ್ತಾರೆ ಅಂತ ತಿಳ್ಕೊಂಡು ಆ ಕಡೆಯಿಂದ ಬರ್ಬೇಕಾರೆ ಸಾವಿರಾರು ಕೋಟಿ ಒಡೆಯರಾಗಿರುತ್ತೆ. ಹೆಂಗ್ ಬಂತು ಅಂತ ಹೇಳಿದ್ರೆ ಯಾವ ಬೆಳೆ ಬೆಳೆದಪ್ಪ ಅಂತ ಕೇಳಿದ್ರೆ ಭ್ರಷ್ಟಾಚಾರದ ಬೀಜ, ಭ್ರಷ್ಟಾಚಾರದ ಗೊಬ್ಬರ, ತಲೆ ಹಿಡುಕ್ರು ಗೊಬ್ಬರ ಹಾಕಿ 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 ಆ ಥರ ಮಾಡ್ಕೊಂಡು ಕುತ್ಕೊಂತಾರೆ. ಒಬ್ಬ ಸತ್ತು 10 ಜನ ಬದುಕಿದ್ರೆ ಮಾತ್ರ ನ್ಯಾಯ. ಸರ್, ಈಗ ದೆಹಲಿಯ ಒಬ್ಬರು ನಿವೃತ್ತ ನ್ಯಾಯಮೂರ್ತಿ ಅವರ ಮನೆಯಲ್ಲಿ ಕಂತೆಗಳ 500 ಮುಖ ಬೆಲೆ ನೋಟ್ಗಳು ಸಿಗ್ತಾವೆ ಸರ್. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಆ ವಿಷಯದ ಬಗ್ಗೆ? ಸರ್, ಆ ವಿಷಯದ ಬಗ್ಗೆ ಅವರು ಯಾವ ರೀತಿ ಸಿಕ್ತು, ಯಾವ ರೀತಿ ಬಿಡ್ತು ಅನ್ನೋದಕ್ಕಿಂತಲೂ ವಿಚಾರವಾಗಿ ನಮಗೆ ಭಾಳ ಸಾಮಾಜಿಕವಾಗಿ ಗೊತ್ತಾಗಂಥದ್ದು ಏನು ಅಂತ ಹೇಳಿದ್ರೆ, ನ್ಯಾಯಾಂಗಕ್ಕೆ ಹೋದ್ರೂ ನ್ಯಾಯ ಸಿಗಲ್ಲ ಅನ್ನೋ ಒಂದು ವ್ಯವಸ್ಥೆ. ಜನಸಾಮಾನ್ಯರಿಗೆ ಅಲ್ಲಿಗೆ ಹೋದ್ರೂ ಕೂಡ ಸಿಗಲ್ಲ ಅನ್ನೋಂಥ ವ್ಯವಸ್ಥೆ. ಯಾಕೆ ಸಿಗಬಾರ್ದು ಹಂಗಿದ್ಮೇಲೆ? ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಪರಿಪೂರ್ಣವಾದಂಥ ನ್ಯಾಯ ಅಂದರೆ ಭಗವಂತನ ಮೇಲಿನ ಹೂ ಥರ, ಪ್ರಸಾದ ಥರ, ತೀರ್ಥ ಥರ ಸಿಗಬೇಕಾದಂಥ ನ್ಯಾಯ ಸಿಗಲ್ಲ ಅಂದಮೇಲೆ ಮತ್ತು ಜಡ್ಜ್ ಮನೆಗಳಲ್ಲಿ ಕೋಟಿಗಟ್ಟಲೆ ಹಣ ಸಿಗೋದೇನು ತಪ್ಪಲ್ಲ. ಅದು ನಾರ್ಮಲ್ ಆಗೋಗಿತ್ತು. ಅದು ದೊಡ್ಡ ಇಶ್ಯೂನೇ ಅಲ್ಲ, ವಾಸ್ತವ ಸತ್ಯ ಅದು. ಯಾಕಪ್ಪ ಅಂತೇಳಿದರೆ, ಇದಕ್ಕಿಂತ ಮುಂಚೆ ಎಷ್ಟೋ ಪ್ರಕರಣಗಳಲ್ಲಿ ಜಡ್ಜ್ನೇ ಬುಕ್ ಮಾಡಿದಾರಂತೆ ಅನ್ನೋವಂಥ ಕಥೆಗಳನ್ನೆಲ್ಲ ಕೇಳ್ತಾ ಇದ್ವಿ. ಹೌದಾ? ಆಡಿಯೋಗಳು, ವಿಡಿಯೋಗಳು ರಿಲೀಸ್ ಆಗ್ತಾಯಿದ್ವು ಮೀಡಿಯಾಗಳಲ್ಲಿ. ಇದಕ್ಕೂ ಅದಕ್ಕೂ ವ್ಯತ್ಯಾಸನೇ ಇಲ್ಲ. ಯಾಕೆ ಅಂತೇಳಿದ್ರೆ, ಜನಸಾಮಾನ್ಯರಿಗೆ ಮೊದಲು ಸಿಗಬೇಕಾದಂಥದ್ದು ನ್ಯಾಯ ಪ್ರಜಾಪ್ರಭುತ್ವದಲ್ಲಿ ಭಾಳ ಕಳಶಪ್ರಾಯವಾಗಿರುವಂಥದ್ದು. ಆದರೆ ಕಳಶಪ್ರಾಯವಾಗಿರುವಂಥ ನ್ಯಾಯನೇ ತಲೆ ಹಿಡಿದ ಮೇಲೆ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳು ಎಲ್ಲಿಂದ ಸಿಗೋದು ಬಂತು? ಜನರು ಗೂಳೆ ಹೋಗೋದು ಎಲ್ಲಿಂದ ತಪ್ಸೋಕ್ಕಾಗುತ್ತೆ? ಭ್ರಷ್ಟಾಚಾರ ಎಲ್ಲಿಂದ ನಿಗ್ರಹಕ್ಕೆ ಬರುತ್ತೆ ಅಲ್ವಾ? ಅಂದರೆ ನಮಗೆ ಬೇಕಾಗಿರೋಂಥದ್ದು ಜನಸಾಮಾನ್ಯರಿಗೆ ಕಾನೂನುಗಳವೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ದೇಶ ಎಂಥ ವ್ಯವಸ್ಥೆಯಲ್ಲಿತ್ತು, ನಾವಿವತ್ತು ಕಾನೂನುಗಳು ನೋಡ್ಕೊಂಡು ಜನಸಾಮಾನ್ಯರ ಇವತ್ತು ನೆಮ್ಮದಿಯಾಗಿದ್ದಾನೆ ಅಂತಲ್ಲ. ನಮ್ಮ ಪೂರ್ವಜರು ಕೊಟ್ಟಂಥ ಸಂಸ್ಕಾರಗಳಿಂದ ಈ ದೇಶ ನೆಮ್ಮದಿಯಾಗಿದೆ. ಅದರಿಂದ ಹೊರಗೆ ಬರ್ತಾ ಇರ್ಬೇಕಾರೆ ಆ ಶಿಕ್ಷಣದಿಂದ ಹೊರಗೆ ಬಂದ್ವಲ್ಲ ನಾವುಗಳು, ನಮ್ಮ ಪೂರ್ವಜರ ಶಿಕ್ಷಣದಿಂದ ಹೊರಗೆ ಬಂದ್ವಲ್ಲ, ಆ ಸಂಸ್ಕಾರಗಳಿಂದ ಹೊರಗೆ ಬಂದ್ವಲ್ಲ, ಅದಕ್ಕೋಸ್ಕರ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರೋಂಥದ್ದು. ಆ ಸಂಸ್ಕಾರ ನಮ್ಮಿಂದ ಬಿಟ್ಟು ಹೋಯ್ತಲ್ಲ. ಅವು ಇವತ್ತು ಗಂಡ ಹೆಂಡ್ತಿ ನಂಬ್ತಾ ಇಲ್ಲ, ಹೆಂಡ್ತಿ ಗಂಡನ ನಂಬ್ತಾ ಇಲ್ಲ, ಮಕ್ಕಳು ಅಪ್ಪ ಅಮ್ಮಗಳು ನಂಬ್ತಾ ಇಲ್ಲ, ತಂದೆ ತಾಯಿಗಳನ್ನೇ ಕೊಲೆ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಇವತ್ತು ಕೂಡ ಡೋಲಾಮಾಯನವಾದಂಥ ಒಂದು ವ್ಯವಸ್ಥೆ ಯಾಕೆ ಬಂದಿದೆ ಅಂತೇಳಿದರೆ, ಆ ಸಂಸ್ಕಾರವಾದಂಥ ಶಿಕ್ಷಣ ನಮ್ಮನ್ನು ಯಾವಾಗ ಬಿಡ್ತೋ ಅದಾದ ಮೇಲೆ ಈ ವ್ಯವಸ್ಥೆ ಬಂದು. ಯಾಕಿದು ಈ ವ್ಯವಸ್ಥೆ ಬಂತಿದೆ ಅಂತೇಳಿದ್ರೆ ಗೊತ್ತಾಗೋಯ್ತು ನಮಗೆ. ನ್ಯಾಯವಲ್ಲದಾದಂಥ ಶಿಕ್ಷಣ, ನ್ಯಾಯನೇ ಜನಸಾಮಾನ್ಯರಿಗೆ ಸಿಗದೇ ಇರೋಂಥ ವ್ಯವಸ್ಥೆ ಓದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮನೆಗಳಲ್ಲಿ ಕೋಟಿಗಟ್ಟಲೆ ಹಣ ಇರೋದೇನು ತಪ್ಪೇನಲ್ಲ. ಯಾಕೆಂದರೆ ಅವರು ಮಾಡಿರೋದೇ ಅಂಥದ್ದು ಎಂಥ ಥರ್ಡ್ ಕ್ಲಾಸ್ ಕೆಲಸ ಅನ್ನೋದಕ್ಕೆ ಸಾಕ್ಷಿ ಅದು. ಅವ್ರು ನಾವು ಒಪ್ಪಲ್ಲ ಅನ್ಬೋದು, ಆದರೆ ಸಮಾಜ ಹೇಗೆ ಯಾವ ದೃಷ್ಟಿಕೋನದಲ್ಲಿ ನೋಡುತ್ತೆ ಅವ್ರನ್ನ? ಹೌದಪ್ಪ, ಈಗ ಅಧಿಕಾರಿಗಳೇ ಈ ಥರ ರಿಪೋರ್ಟ್ಗಳನ್ನೆಲ್ಲ ಚೇಂಜ್ ಮಾಡಿ ಸರ್ಕಾರ ಕೊಡೋ ಟೈಮಲ್ಲಿ ಮತ್ತು ನ್ಯಾಯಾಧೀಶರು ಹೇಳ್ತಾರೆ, ನಮಗೆ ಗೊತ್ತಿರೋಂಗೆ ಇಲ್ಲಿ ನೀವು ನ್ಯಾಯಾಧೀಶರಾದಂತಹ ಇವರಿದ್ದರು, ಯಾರೋ ಹೈಕೋರ್ಟ್ ನ್ಯಾಯಾಧೀಶರು, ಅವ್ರು ಹೇಳ್ತಾಯಿದ್ರು, ನಾವುಗಳು ಯಾವ ರೀತಿ ಇದ್ದೀವಿ ಅಂತೇಳಿದರೆ, ಏನು ಅಧಿಕಾರಿ ವರ್ಗ ಯಾವ ರಿಪೋರ್ಟ್ ಕೊಡ್ತೋ ಅದ್ರ ಮೇಲ್ಗಡೆ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ನಾವು ಎಲ್ಲ ಸೇರ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೈತರನ್ನ ಮೂಳೆಗಳನ್ನು ಮುರಿದು ಬಿಟ್ಟಿದ್ದೀವಿ ಅಂತ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ್ದು. ನಿವೃತ್ತ ನ್ಯಾಯಾಧೀಶರು ಹೇಳಿದರು, ಓಪನ್ನ ಸ್ಟೇಟ್ಮೆಂಟ್ ಕೊಟ್ಟರು. ಯಾರು ಸರ್ ಅವರು? ಆಯುಕ್ತರಾದರು ಅವರು, ಬಾಯಲ್ಲಿದೆ ಬರ್ತಾ ಇಲ್ಲ, ಸಂತೋಷ್ ಹೆಗ್ಡೆ ಅವರಲ್ಲ, ಅದಕ್ಕಿಂತ ಇನ್ನೊಬ್ರು ಇದ್ದಾರೆ, ಹೇಳ್ತೀನಿ ಅಕಸ್ಮಾತ್ ನೆನಪಾದರೆ, ಅವ್ರ ಹೆಸರು ಇದೆ. ಅವ್ರು ಹೇಳ್ತಾಯಿದ್ರು, ಈ ರೈತರ ಮೂಳೆನೇ ನಾವು ಮುರಿದು ಬಿಟ್ಟಿದ್ದೀವಿ. ನಮಗೆ ಗೊತ್ತಿಲ್ಲ ಭ್ರಷ್ಟ ಅಧಿಕಾರಿಗಳ ಸವಾಸ, ಭ್ರಷ್ಟ ಅಧಿಕಾರಿಗಳ ವ್ಯವಸ್ಥೆ ಒಳಗಡೆ, ಈ ವ್ಯವಸ್ಥೆ ಒಳಗಡೆ, ಅನ್ಯಾಯದ ವ್ಯವಸ್ಥೆ ಒಳಗಡೆ ರೈತರ ಮೂಳೆಗಳನ್ನು ನಾವೇ ಮುರಿದು ಬಿಟ್ಟಿದ್ದೀವಿ. ಹಂಗಾಗಿ ನಾವು ತಿನ್ನೋ ಅನ್ನದಲ್ಲಿ ಶಕ್ತಿನ ಕಳ್ಕೊತಾ ಇದ್ದೀವಿ ಅಂತ ನಿವೃತ್ತ ನ್ಯಾಯಾಧೀಶರಾದಂಥವರು ಹೇಳಿದರು. ಭಾಳ ಡೋಲಾಮಾನೆಯಾದಂಥ ಒಂದು ಮಾತು ಅದು. ನಾವು ಜನಸಾಮಾನ್ಯರು ಜೀರ್ಣಿಸ್ಕೊಳಕ್ಕಾಗದೇ ಇರೋಂಥ ಮಾತುಗಳು. ಇಂಥ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಕೆಲವು ಲೋಕಾಯುಕ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಈ ಸಿಗಾಕೊಂಬಿದ್ರು ಹಣ ತಗೊಂಡು. ಯಾರು? ನಿವೃತ್ತ ನ್ಯಾಯಾಧೀಶರ ವ್ಯವಸ್ಥೆ ಯಾವ ರೀತಿ ಇರಬೇಕಾಯಿತು? ಕಳಶಪ್ರಾಯವಾಗಿರಬೇಕಾಗಿತ್ತು. ಸಮಾಜಕ್ಕೆ ಮಾರ್ಗದರ್ಶನ ಪ್ರಾಯವಾಗಿರಬೇಕಾಯಿತು. ವ್ಯವಸ್ಥೆಗೆ ಪರಿಪೂರ್ಣವಾದಂಥ ಆ ಕಾನೂನುಗಳನ್ನು ತಗೊಂಬರುವಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರು ಇರಬೇಕಾಗಿತ್ತು. ಆದರೆ ಅವ್ರ ಮನೆಯಲ್ಲಿ ಕೋಟಿಗಟ್ಟಲೆ ದುಡ್ಡು ಸಿಗ್ತಾಯಿದೆ, ನ್ಯಾಯ ಸತ್ತೋಗ್ತಾ ಇದೆ ಅಂತಂದಾಗ ಇಂಥ ಈನ ವ್ಯವಸ್ಥೆಗೆ ನಾವು ಬರೋದ್ರಲ್ಲಿ ತಪ್ಪೇನಿಲ್ಲ. ಮೊದಲು ನಮಗೆ ಕಾನೂನುಗಳು, ಕಠಿಣವಾದಂಥ ಕಾನೂನುಗಳು ಬರಬೇಕಾಗಿರೋಂಥದ್ದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಕ್ಕೆ. ಇವರು ಎಂಟ್ರಿ ಹೆಂಗಿರುತ್ತೋ ಎಕ್ಸಿಟು ಹಾಗೆ ಇರಬೇಕು, ಪಾರದರ್ಶಕವಾಗಿರಬೇಕು. ಅದನ್ನು ಬಿಡೋದು, ಹೋಗುವಾಗ ಸೈಕಲ್ ಹೊಡ್ಕೊಂಡು ಹೋಗಿರ್ತಾರೆ, ಚಡ್ಡಿ ಹಾಕ್ಕೊಂಡು ಹೋಗಿರ್ತಾರೆ ಅಂತ ತಿಳ್ಕೊಂಡು ಆ ಕಡೆಯಿಂದ ಬರ್ಬೇಕಾರೆ ಸಾವಿರಾರು ಕೋಟಿ ಒಡೆಯರಾಗಿರ್ತಾರೆ. ಹೆಂಗೆ ಬಂತು ಅಂತೇಳಿದ್ರೆ, ಯಾವ ಬೆಳೆ ಬೆಳೆದಪ್ಪ ಅಂತ ಕೇಳಿದರೆ ಎಷ್ಟೋ ಜನ ಕೇಳಿದ್ದಾರೆ ರಾಜಕಾರಣಿಗಳ, ನೀವು ಯಾವ ಬೆಳೆ ಬೆಳೆದ್ರಿ, ಯಾವ ಬೀಜ ಹಾಕಿದ್ರಿ, ಯಾವ ಗೊಬ್ಬರ ಹಾಕಿದ್ರಿ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಬೀಜ, ಭ್ರಷ್ಟಾಚಾರದ ಗೊಬ್ಬರ, ತಲೆ ಹಿಡುಕ್ರು ಗೊಬ್ಬರ ಹಾಕಿ 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 ಆ ಥರ ಮಾಡ್ಕೊಂಡು ಕುತ್ಕೊತಾರೆ.
ಈಗ ನ್ಯಾಯನೂ ಸಿಗಲ್ಲ. ನ್ಯಾಯಾಧೀಶರುಗಳಿಗೆ ಮನೆಗಳಲ್ಲೂ ಕೋರ್ಟ್ಗಟ್ಟಲೆ ಆಸ್ತಿಗಳು ಮಾಡ್ಕೊಂಡು ಬಿಸಾಕಿರ್ತಾರೆ. ಯಾಕೆ ಮಾಡ್ಕೊಂಡಿರ್ತಾರೆ ಅಂದರೆ ಬುಕ್ ಮಾಡ್ಕೊಂಡಿರ್ತಾರೆ. ನ್ಯಾಯ ತಲೆ ಇಟ್ಕೊಂಡಿದ್ದಾರೆ. ಜನಸಾಮಾನ್ಯರು ಹೋಗಿ ಕೈ ಕಟ್ಕೊಂಡು ನಿಂತ್ಕೊತಾ ಇದ್ದಾನೆ. ಇವತ್ತು ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮಲ್ಲಿ ನ್ಯಾಯಾಂಗದಲ್ಲಿ ಸ್ಪರ್ಶತೆ ಇರ್ತಾಯಿತ್ತು ಮೊದಲು. ಕಟ್ಟೆಗಳ ಮೇಲೆ ನಮ್ಮ ಪೂರ್ವಜರು ಕೊಟ್ಟಂಥ ಕಟ್ಟೆಗಳು ಏನಿದಾವೋ, ನ್ಯಾಯಾಂಗ ವ್ಯವಸ್ಥೆ ಹೆಂಗಿತ್ತು ಅಂದರೆ 5 ಹಳ್ಳಿ 8 ಹಳ್ಳಿ 2 ಹಳ್ಳಿ ತೀರ್ಪುಗಳು ಅಲ್ಲಿ ಸೃಷ್ಟಿಯಾಗವು. ನಮ್ಮ ನ್ಯಾಯ ತೀರ್ಪುಗಳು ರಾಜರ ಕಾಲದಲ್ಲಿ ಹಳ್ಳಿ ಕಟ್ಟೆಗಳ ಮೇಲೆ ನ್ಯಾಯ ತೀರ್ಪಾಗೋದು. ಆವಾಗ ಸ್ಪರ್ಶತೆ ಇರ್ತಿತ್ತು, ಸಾಮಾಜಿಕ ಕಳಕಳಿ ಬದ್ಧತೆ ಅದರಲ್ಲಿ ಇರ್ತಿತ್ತು. ಈಗ ಬರೀ ಸಾಕ್ಷಿ ಕೇಳ್ತಿದ್ದಾರೆ. ಸಾಕ್ಷಿನ ಮುಚ್ಚಾಕ್ಸ್ಬಿಟ್ರೆ ಮುಗಿದೋದು, ಕೇಸೇ ಬಿದ್ದೋಯ್ತು. ಅಂಥ ವ್ಯವಹಾರಗಳಲ್ಲಿ ಆ ಒಂದು ಸ್ಪರ್ಶತೆ ಇಲ್ಲದಂಥ ವ್ಯವಸ್ಥೆಯಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೋದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಹೆಂಗೆ ನ್ಯಾಯ ಸಿಗುತ್ತೆ? ಅದಕ್ಕೆ ನ್ಯಾಯ ಪಬ್ಲಿಕ್ಕಲ್ಲಿ ಬರಬೇಕು. ಪಬ್ಲಿಕ್ಕಿಗೆ ಬಂದಾಗ ಕೆಲವೊಂದಿಷ್ಟು ನ್ಯಾಯಗಳು ಪಬ್ಲಿಕ್ಕಿಗೆ ಬರಬೇಕು, ಕೆಲವೊಂದಿಷ್ಟು ನ್ಯಾಯಗಳು ಒಳಗಿರಬೇಕು. ಸಾಮಾಜಿಕವಾಗಿ ಈಗ 10 ಜನ ಸತ್ತು ಒಬ್ಬ ಬದುಕಿದ್ರೆ ನ್ಯಾಯನೋ, ಒಬ್ಬ ಸತ್ತುಬಿಟ್ಟು 10 ಜನ ಬದುಕಿದ್ರೆ ನ್ಯಾಯನೋ? ಒಬ್ಬ ಸತ್ತು 10 ಜನ ಬದುಕಿದ್ರೆ ಮಾತ್ರ ನ್ಯಾಯ ಅದು. ಅಂತಹ ನ್ಯಾಯ ವ್ಯವಸ್ಥೆ ನಮಗೆ ಬೇಕು. ನಮ್ಮಲ್ಲಿ ಹೆಂಗಿದೆ, 10 ಜನ ಸತ್ತುಬಿಟ್ಟು ಒಬ್ಬ ಬದುಕ್ತಾಯಿದ್ದಾನೆ, ಅದಕ್ಕೆ ಎಷ್ಟೊಂದು ಜನ ಗುಳೆ ಹೊಡ್ತಿದ್ದಾರೆ. ಇನ್ನು ಯಾವನೋ ಒಬ್ಬ ತಿನ್ಕೊಂಡು ಉಂಡ್ಕೊಂಡು ಬದುಕ್ತಾ ಇದ್ದಾನೆ. ನ್ಯಾಯಾಂಗ ವ್ಯವಸ್ಥೆ ಅಲ್ಲಿ ಆ ಥರ ಈ ಥರ ಕೋಟಿಗಟ್ಟಲೆ ದುಡ್ಡು ಸಿಗ್ತೈತೆ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು? ಜನಸಾಮಾನ್ಯರು ಪ್ರಜಾಪ್ರಭುತ್ವವನ್ನು ಈಗ ನಾವು ಹೊಲಕ್ಕೆ ಬೇಲಿ ಹಾಕಿರ್ತೀವಪ್ಪ, ಬೇಲಿನಿದೆ ಎದ್ದು ಹೊಲ ಮೇಯ್ದರೆ ಬೆಳೆ ಏನು ಹೇಳುತ್ತೆ? ಸರ್ವನಾಶ ಆಗೋಗುತ್ತೆ. ಪ್ರಜಾಪ್ರಭುತ್ವ ಸರ್ವನಾಶ ಆಗ್ತಿರೋದು ಇಲ್ಲಿಂದಲೇ.